ಸೇತು ಅಭ್ಯಾಸ 8ನೇ ದಿನ गणित विषय 7ನೇ ತರಗತಿ. ಹಿಂದಿನ ಅವಧಿಯಲ್ಲಿ ನಾವು ಅಪೂರ್ಣಾಂಕಗಳ ಸಂಕಲನ ಯಾವ ರೀತಿಯಾಗಿ ಮಾಡ್ತಕ್ಕಂಥದ್ದು ನೋಡಿದ್ರು. ಇವತ್ತು ನಾವು ಅಪೂರ್ಣಾಂಕಗಳ ವ್ಯವಕಲನ ಅಂದ್ರೆ ವಜಾಬಾಕಿ ಯಾವ ರೀತಿಯಾಗಿ ಮಾಡ್ತಕ್ಕಂಥದ್ದು ನೋಡೋಣ. ನೋಡಿ, ಒಂದು ಲೆಕ್ಕ ಮಾಡಿದ್ರೆ ಅದರ ಉಳಿದ ಲೆಕ್ಕವನ್ನ ನೀವು ಮಾಡಬೇಕು. ಇಲ್ಲಿ ನೋಡಿದ್ರು 3 ಪೂರ್ಣಾಂಕ 1/3 ಮೈನಸ್ 1 ಪೂರ್ಣಾಂಕ 1/4 ಇತ್ತು. ಇದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕಪ್ಪ ಅಂದ್ರೆ ವ್ಯವಕಲನ ಯಾವ ರೀತಿಯಾಗಿ ಮಾಡ್ತೇವೆ, ಸಂಕಲನ ಯಾವ ರೀತಿಯಾಗಿ ಮಾಡ್ತೇವಲ್ಲ ಅದೇ ರೀತಿಯಾಗಿ ವ್ಯವಕಲನ ಮಾಡಬೇಕು. ಮೊದಲೇ ನೀವು ಏನು ಮಾಡೋಣ, ನಾವು ಪೂರ್ಣಾಂಕ ಯುಕ್ತ ಅಪೂರ್ಣಾಂಕನ ನಾವು ಅಪೂರ್ಣಾಂಕ ರೂಪದಲ್ಲಿ ಬರ್ಕೊಳ್ಳೋಣ. 3 ಗುಣಿಲೆ 3 9 9 1 ಖುಷಿಗೆ 10 10 ಭಾಗಿಲೆ 3 ಮೈನಸ್ ನೋಡಿ 4 1 4 4 1 ಖುಷಿಗೆ 5 5 ಭಾಗಿಲೆ 4. ಈಗ ನೋಡಿ ಕೆಳಗಿನ ಛೇದಗಳನ್ನು ನಾವು ಏನು ಮಾಡ್ಕೊಳ್ಳೋಣ, ಸಮ ಮಾಡ್ಕೊಳ್ಳೋಣ. ಛೇದಗಳನ್ನು ಸಮ ಮಾಡ್ಕೋಬೇಕಾದ್ರೆ ಇದು 3 ಅದ ಇದು 4 ಅದ ಎರಡು ನಾವು ಸಮ ಮಾಡ್ಕೋಬೇಕಾದ್ರೆ ಈ ಛೇದವನ್ನ ಇದರಿಂದ ಇದಕ್ಕೆ ಗುಣಿಸೋಣ, ಈ ಛೇದದಿಂದ ಇದಕ್ಕೆ ಗುಣಿಸೋಣ. 10 ಭಾಗಿಲೆ 3 ಗುಣಿಲೆ 4 ಗುಣಿಲೆ ನಾವು ಕೆಳದ ಮೇಲೆ ಎರಡು ಕಡೆ ಗುಣಿಸೋಣ ಮೈನಸ್ 5 ಭಾಗಿಲೆ 4 ಗುಣಿಲೆ 3 ಭಾಗಿಲೆ 3 14 40 ಭಾಗಿಲೆ ನೋಡಿ 12 ಮೈನಸ್ 5 ಗುಣಿಲೆ 15 ಭಾಗಿಲೆ 12. ಈಗ ನಾವು ಕಳಿಬೇಕಾಗಿದೆ. ನೋಡಿ ಕಳಿನ 40 ಮೈನಸ್ 15 ಭಾಗಿಲೆ 12. ಇಲ್ಲ ಅದನ್ನು ಮುಂದಿನ ಇಲ್ಲಿ ಬರಿತೀವಿ. 40 15 ಕೈಲಿ 40 15 ಎಷ್ಟು ಉಳಿತು? ಇಲ್ಲ 0ದಾಗ 5 ಕದ್ರೆ 5 ಕೈಲಾಗತ್ತು 1 2 20 40 2 ಕದ್ರೆ 2 4 2 ಕದ್ರೆ 2 ಕೆಳಗೆ ಎಷ್ಟು ಉಳಿತು? 12. ಇದು ಲೆಕ್ಕ ಮುಗಿತು. ಇದೇ ರೀತಿಯಾಗಿ ಇನ್ನೊಂದು ಲೆಕ್ಕವನ್ನು ಹೇಳ್ತೀನಿ. 2 ಲೆಕ್ಕ ಹೇಳ್ತೀನಿ, ಅದರ ನಂತರ ಮುಂದಿನ ಲೆಕ್ಕ ನೀವು ಮಾಡಿ. 5 2 10 10 10 1 ಕುಡಿಸ್ರೆ 11 ಭಾಗಿಲೆ 2 ಮೈನಸ್ 3 9 9 1 9 1 ಕುಡಿಸ್ರೆ 10 10 ಭಾಗಿಲೆ 3 ಇಲ್ಲ 11 ಭಾಗಿಲೆ 2 ಇದಕ್ಕೆ ಗುಣಾಕಾರ 3 ಭಾಗಿಲೆ 3 ಮೈನಸ್ 10 ಭಾಗಿಲೆ 3 ಗುಣಿಲೆ 2 ಭಾಗಿಲೆ 2. ಈಗ ನೋಡಿ ಕೆಳಗಿನ ಸಮ 11 33 ಕೆಳಗಿಂದು 2 3 6 ಮೈನಸ್ 17 20 ಮೈನಸ್ 3 6 ಕೆಳಗಡೆ ಸಮ ಇತ್ತು ಅಂದೀಗ ಅಂಶಗಳನ್ನ ಏನ್ ಮಾಡ್ಕೊಳ್ಳೋಣ, ಕಳಿಯೋಣ. ಅಂಶ ಒಂದು ಕಳೆಯೋಣ. ಛೇದ ಎಷ್ಟಿತ್ತು ಅಷ್ಟೇ ಇಟ್ಕೊಳ್ಳೋಣ. 33 20 ಕಳೆದ್ರೆ ಎಷ್ಟಿತ್ತು? 13 ಭಾಗಿಲೆ 6. ಈ ರೀತಿಯಾಗಿ ಮುಂದಿನ ಲೆಕ್ಕವನ್ನ ನೀವು ಮಾಡಿಬಿಡಿ.